ಹಾಯ್ ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತು ನನ್ನ ಮಗೊಂದು 3.5 ಮಂತದ್ದು ವ್ಯಾಕ್ಸಿನೇಷನ್ ಇದೆ. ಆ್ಯಕ್ಚುಲಿ ನೆಕ್ಸ್ಟ್ ವೀಕ್ ಇದೆ ಅಂತ ಹೇಳಿದರು. ಸಡನ್ನಾಗಿ ಕಾಲ್ ಮಾಡಿಬಿಟ್ಟು ನಿನ್ನೆ ನಾಳೆನೇ ಇದೆ ವ್ಯಾಕ್ಸಿನೇಷನ್ನು, ಸ್ವಲ್ಪ ಬೇಗ ಬರಬೇಕಾಗತ್ತೆ ಅಂತ ಹೇಳಿದರು. ನಾನು ಇನ್ನೂ 1 ವೀಕ್ ಇದೆಯಲ್ಲ ಅಂತೇಳಿ ಸುಮ್ಮನೆ ಇದ್ದೆ ಸಮಾಧಾನ ಪಟ್ಕೊಂಡು. ಈಗ ಸಡನ್ನಾಗಿ ಹೇಳ್ತಿರೋದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಏಕೆಂದರೆ ಇಂಜೆಕ್ಷನ್ ಪೇಯ್ನು ತುಂಬ ಎಕ್ಸ್ಟ್ರೀಮ್ ಆಗಿರುತ್ತೆ. ಅದನ್ನು ಅವ್ರ ಕೈಲಿ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಸೊ ನಮ್ಮ ಕಣ್ಣಿಂದ ನೋಡೋದಕ್ಕಾಗಲ್ಲ. ಹಾಗಾಗಿ ಬೆಳಗ್ಗೆ ನಾನು ಎದ್ದೇಳೋ ಅಷ್ಟರಲ್ಲೇ ನಮ್ಮಮ್ಮ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದ್ರು. ನಾನು ಎದ್ದು ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ತಾ ಇದ್ದೀನಿ. ಇನ್ನು ಅವನಿಗೆ ತಾಯಿ ಕಾರ್ಡು ಮತ್ತು ಅವನದು BGS ಅಲ್ಲಿ ತೊಗೊಂಡಿರೋಂಥ ಬುಕ್ಕು ತೊಗೊಂಡು ನಾನು ನಮ್ಮಮ್ಮ ಇಬ್ಬರು ಹೋಗ್ತಾ ಇದ್ದೀವಿ. ನಾವು ಯಾವಾಗಲೂ ರೆಗ್ಯುಲರಾಗಿ ಫಸ್ಟಿಂದನೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಹಾಕ್ಸ್ತಾ ಇರೋದು ಇಂಜೆಕ್ಷನ್ನ. ಸ್ವಲ್ಪ ಹೊತ್ತು ಅವರು ಎಲ್ಲ ಎಂಟ್ರಿ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇಂಜೆಕ್ಷನ್ನು ಹಾಕ್ತಾರೆ. ಇನ್ನು ಅವನು ಇಂಜೆಕ್ಷನ್ ಹಾಕೋವಾಗಂತೂ ತುಂಬ ಸಿಕ್ಕಾಪಟ್ಟೆ ಅದರಲ್ಲೂ 3 ಇರುತ್ತೆ. ಕಾಲಿಗೆ 2 ಮತ್ತು ಕೈಗೆ 1 ಹಾಕ್ತಾರೆ. ಸಿಕ್ಕಾಪಟ್ಟೆ ಪೇನ್ ಇರುತ್ತೆ. ಈಗ ಹಾಕೋವಾಗ ಏನು ಅಷ್ಟೊಂದು ಪೇನ್ ಇರಲ್ಲ. ಆಮೇಲೆ ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಮೇಲೆ ಸಿಕ್ಕಾಪಟ್ಟೆ ಪೇನ್ ಸ್ಟಾರ್ಟ್ ಆಗುತ್ತೆ. ಹೊರಗಡೆನೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಆಮೇಲೆ ಮನೆಗೆ ಹೋದ್ವಿ. ಒಂದು 2 ಅವರ್ ಆರಾಮಾಗಿ ಮಲ್ಕೊಂಡಿದ್ದ. ಆಮೇಲೆ ಎಕ್ಸ್ಟ್ರೀಮಾಗಿ ಪೇನ್ ಆಯಿತು. ತಣ್ಣೀರು ಬಟ್ಟೆ ಎಲ್ಲ ಕಟ್ಬಿಟ್ಟು ಅವನಿಗೆ 10 ನಿಮಿಷಕ್ಕೂ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ತಿದ್ವಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ಪೇಯ್ನ್ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ.